ಮಿತ್ರರೇ, ನಾನು ಇವತ್ತು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕು ಕೈಲಾಂಚ ಅನ್ನೋ ಊರಿನ ಪಕ್ಕದಲ್ಲಿರ್ತಕ್ಕಂಥ ವಡ್ರಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ಇದು ರಾಮನಗರ ಕನಕಪುರ ರಸ್ತೆ ಅಲ್ಲಿ ಬರುತ್ತೆ. ಇದು ರಾಮಕೃಷ್ಣ ಅವರ ತೋಟ, ಬಿ ವೈ ರಾಮಕೃಷ್ಣ ಅಂತ ಬೆಂಗಳೂರು ರಾಜಾಜಿನಗರದಲ್ಲಿರ್ತಾರೆ. ಸುಮಾರು 2.5 ಎಕರೆಷ್ಟು ವಿಸ್ತೀರ್ಣವಾದಂಥ ಒಂದು ಕೃಷಿ ಭೂಮಿ. ಸಾಕಷ್ಟು ಹಳೆ ತೆಂಗಿನ ಮರಗಳು ಇಲ್ಲಿದೆ, ನೀವು ಇಲ್ಲಿ ಗಮನಿಸ್ಬೋದು. ಸಾಕಷ್ಟು ಹಳೆ ತೆಂಗಿನ ಮರಗಳು, ಒಂದು 28-30 ವರ್ಷದ ಮರಗಳಿದೆ. ಇದುವರೆಗೂ ಇದು ಏಕಬೆಳೆ ಪದ್ಧತಿ ತೆಂಗು ಮಾತ್ರ ಆಗಿತ್ತು. ಇವಾಗ ರಾಮಕೃಷ್ಣ ಸರ್ ಇದನ್ನು ಮಿಶ್ರ ಬೆಳೆ ಪದ್ಧತಿಗೆ, ಬಹುಬೆಳೆ ಬಹುಮಡಿ ಪದ್ಧತಿಗೆ ಅಳವಡಿಸಬೇಕು ಅನ್ನೋ ಆಲೋಚನೆ. ಪ್ರಥಮ ಹಂತವಾಗಿ ಈಗ ನೀರಾವರಿ ವ್ಯವಸ್ಥೆ ಇದು ಪ್ರಾರಂಭವಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಬೋರ್ವೆಲ್ ಇದೆ, ಕೊಳವೆ ಬಾವಿ. ಇದು ಸುಮಾರು 650-700 ಅಡಿ ಆಳದಲ್ಲಿರ್ತಕ್ಕಂಥ ಕೊಳವೆ ಬಾವಿ. ಇದಕ್ಕೆ 7.5 HP ಮೋಟ್ರ್ ಬಿಟ್ಟಿದ್ದಾರೆ. ಈಗ ನೀರಾವರಿ ವ್ಯವಸ್ಥೆ, ನಾವು ನಿಮಗೆ ಗೊತ್ತಿರುವ ಹಾಗೆ ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ, ವಿಂಕ್ಲರ್ ಬೇಸ್ಡ್ ಮೈಕ್ರೋ ಇರಿಗೇಷನ್ ಅಂತ, ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿ, ಇದು ನಮ್ಮ ಮೋಟರ್ ಸ್ಟಾರ್ಟರು. ಅಲ್ಲಿಂದ ನಮ್ಮ ಮೋಟರ್, ಇದು ಕೇಸಿಂಗ್ ಪೈಪ್ ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ಇವತ್ತು ಕೆಲಸ ಎಲ್ಲ ಮುಗಿದಿದೆ. ಸೊ ಇದು ಲಾಂಗ್ ಬೆಂಡು, ಮುಂಚೆ ಕೊಟ್ಟಿರ್ತಾರೆ, ಕೇಸಿಂಗ್ ಪೈಪ್ ಹಾಕಿರ್ತೀವಿ. ನಂತರ ಇದು ಪ್ಲಾಂಜ್ ಅಂತಾರೆ, ಇದು ಕ್ಲ್ಯಾಪ್, ನಟ್ಟೆಡ್ ಕ್ಲಾಪ್, ಇಲ್ಲಿ 2 ಕಡೆ ಬೋಲ್ಟ್ ಹಾಕಿರ್ತಾರೆ, ಪ್ಲಾಂಜ್ ಅಂತೀವಿ. ಇದು ನಾಳೆ ಏನಾದ್ರು ಇದನ್ನು ಬಿಚ್ಕೊಂಡು ಹೋಗಬೇಕು, ಮೋಟ್ರ್ ರಿಪೇರಿ ಕಳಿಸ್ಬೇಕು ಅಂದಾಗ ಈ ನಟ್ಟು ಬೋಲ್ಟ್ನ ಬಿಚ್ಚಿಬಿಟ್ಟು ಇದನ್ನು ಎತ್ಕೊತಾರೆ. ಸೊ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬೋಲ್ಟ್ಗಳು ಹಾಕಿ ಇಲ್ಲಿ ಪ್ಲಾಂಜ್ ಫಿಕ್ಸ್ ಮಾಡಿದೆ. ಇದಕ್ಕೆ ವಾಷರ್ ಇದೆ. ಪ್ಲಾಂಜಿನ ಮುಂದಕ್ಕೆ ಇದಕ್ಕೆ ಎಕ್ಸ್ ನಿಪ್ಪಲ್ ಅಂತೀವಿ, 2 ಇಂಚಿಂದು GI ಎಕ್ಸ್ ನಿಪ್ಪಲ್ ಇದೆ. ಎಕ್ಸ್ ನಿಪ್ಪಲ್ನ ಇನ್ನೊಂದು ಬಗೆಗೆ ನಾವು ಇಲ್ಲಿ ನಾನ್ ರಿಟರ್ನ್ ವಾಲ್, ಒಂದು 2 ಇಂಚಿಂದು ನಾನ್ ರಿಟರ್ನ್ ವಾಲ್ ಇದೆ. ನೀರಿನ ಡೈರೆಕ್ಷನಲ್ಲಿ ಗಮನಿಸ್ಬೋದು. ಇದು ಬಾಲ್ ಟೈಪ್ ನಾನ್ ರಿಟರ್ನ್ ವಾಲ್ ಬರುತ್ತೆ. ನಾನ್ ರಿಟರ್ನ್ ವಾಲಲ್ಲಿ 2 ಥರ ಇರುತ್ತೆ. ಪ್ಲಾಂಜ್ ಟೈಪು ಇದೆ, ಅದಕ್ಕೆ ನಾಲಿಗೆ ಇರುತ್ತೆ. ಇನ್ನೊಂದು ಬಾಲ್ ಟೈಪು. ಇದು ನೀರು ಇಲ್ಲಿ ಏಕಮುಖವಾಗಿ ನೀರು ಈ ಕಡೆ ಬಂದಾಗ ಆ ಬಾಲು ಮೇಲೆ ಹೋಗಿ ನೀರಿಗೆ ಅವಕಾಶ ಮಾಡಿಕೊಡುತ್ತೆ. ಬಟ್ ಈ ಕಡೆಯಿಂದ ನೀರು ಕಮ್ಮಿ ಆದಾಗ, ಮೋಟ್ರ್ ಆಫ್ ಆದಾಗ ಮತ್ತೆ ಬಾಲು ಕೆಳಗಡೆ ಬಂದು ಕೂತ್ಕೊಂಡು ನನ್ನ ಪೈಪಲ್ಲಿರ್ತಕ್ಕಂಥ ನೀರು ವಾಪಸ್ಸು ಬೋರ್ವೆಲ್ಗೆ ಹೋಗದೇ ಇರೋ ಥರ ತಡೆಯುತ್ತೆ. ಇದಕ್ಕೆ ನಾನ್ ರಿಟರ್ನ್ ವಾಲ್ ಅಂತ, NRV ಅಂತ ಕರಿತೀವಿ. ಇದು ಬಾಲ್ ಟೈಪ್. ಮುಂಚೆ ಪ್ಲಾಂಜು ಮತ್ತು ಅದಕ್ಕೆ ನಾಲಿಗೆ ಥರ ಇರ್ತಾಯಿತ್ತು, ಇವಾಗ ಅದನ್ನು ಬಾಲ್ ಟೈಪ್ ಮಾಡಿದ್ದಾರೆ. ಇದು ಕ್ಯಾಸ್ಟ್ ಐರನ್ನಲ್ಲೇ ಮಾಡಿರ್ತಾರೆ. ಅದಕ್ಕೆ ಮುಂದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ನೀವು ಗಮನಿಸ್ಬೋದು, ಕೆಲವರು JA ಪೈಪ್ನಲ್ಲೂ ತೊಗೊಂಡು ಹೋಗ್ತಾರೆ ಭೂಮಿ ಮಟ್ಟಕ್ಕೆ. PVC ಪೈಪು ಹಾಕ್ತಾರೆ. ಬಟ್ ಇದು ನಾವು CPVC ಪೈಪ್ ಹಾಕಿದ್ದೀವಿ, ಏಕೆಂದರೆ ಇದು ಯಾವಾಗಲೂ ಈ ಥರ ಬಿಸಿಲಿಗೆ ಒಡ್ಡೋದ್ರಿಂದ CPVC ಪೈಪ್ ಹಾಕಿದೆ. ಇದು CPVC, ಇದಕ್ಕೆ MTA ಕನೆಕ್ಟರ್ ಅಂತೀವಿ. ಇದು ಹೊರಗಡೆ ಥ್ರೆಡ್ಡು, ಇದು ಒಳಗಡೆ ಥ್ರೆಡ್ಡು, ಹೊರಗಡೆ ಥ್ರೆಡ್ ಇರುತ್ತೆ, ಹಾಕ್ಕೊತೀವಿ. ಮತ್ತು ಯಾವತ್ತೂ ಇದನ್ನು ಲಾಂಗ್ ಬೆಂಡನ್ನು ಯೂಸ್ ಮಾಡಬೇಕು. ಇಲ್ಲೊಂದು ಲಾಂಗ್ ಬೆಂಡನ್ನು ಯೂಸ್ ಮಾಡಿ ಮತ್ತು ಅಲ್ಲಿ ಕೆಳಗಡೆ ಇನ್ನೊಂದು ಲಾಂಗ್ ಬೆಂಡ್ ಹಾಕಿ ನಮ್ಮ ಅಂಡರ್ಗ್ರೌಂಡ್ ಮೈನ್ ಪೈಪ್ಲೈನ್ ಹೋಗಿದೆ. ಆ ಭಾಗದಲ್ಲಿ ನೀವು ಇಲ್ಲಿ ಗಮನಿಸಿದಾಗೆ CPVC ಟು PVC ಕನ್ವರ್ಷನ್ ನೋಡಿ, ಅಲ್ಲಿ ಗಮನಿಸ್ಬೋದು. CPVC ಈ ಕಡೆ ಇದೆ, ಇಲ್ಲಿ ಆ ಕಡೆಗೆ PVC ಇದೆ. ಸೊ ಅವೆರಡರ ಮಧ್ಯೆ ಕನ್ವರ್ಷನಲ್ಲಿ ಹಾಕಿದೆ. ಅದು MTA FTA ಕಾಂಬಿನೇಷನ್. ಯಾವತ್ತು PVCನ MTA ಇಟ್ಕೋಬೇಕು, CPVCನ FTA ಇಟ್ಕೋಬೇಕು, ಒಳಗಡೆ ಥ್ರೆಡ್ ಇರೋದು. ಈ ರೀತಿ ಹಾಕ್ಕೊಂಡ್ಬಂದಿದ್ದೀವಿ. ಈ ರೀತಿ ನಮ್ಮ ಮುಖ್ಯ ಲೈನ್, ಮೇನ್ ಲೈನು 2 ಇಂಚಿನ ಪೈಪ್ ಲೈನ್ ಇಲ್ಲಿ ಬಂತು. ಇದು ಹೀಗೆ ಬಂದಿದ್ದು, ಇಲ್ಲಿ ನಮ್ಮದು ಮುಖ್ಯ ಲೈನ್, ಮೇನ್ ಲೈನ್ ಬಂದಿದೆ. ಇದು ಪೂರ್ವ ಪಶ್ಚಿಮವಾಗಿದೆ, ನೀವು ಇಲ್ಲಿ ಗಮನಿಸಿ. ಅಲ್ಲಿ ಒಂದು ಲಾಂಗ್ ಬೆಂಡ್ ಹಾಕ್ಕೊಂಡು ನಮ್ಮ ಬೋರ್ವೆಲ್ ನೀರು ಹಿಂಗೆ ಮೇಲೆ ಕಳಿಸಿದೆ. ಪಶ್ಚಿಮ ಅಭಿಮುಖವಾಗಿ ಹೋಗಿ ಅಲ್ಲಿ ಕೊನೆಯಲ್ಲಿ ಹೋಗುತ್ತೆ. ಅಲ್ಲಿ ನೀವು ಗಮನಿಸ್ಬೋದು, ಒಂದು ಬಂಡ್ ಥರ ಇದೆಯಲ್ಲ, ಅಲ್ಲಿ ಒಂದು U-ಟರ್ನ್ ಹಾಕಿದ್ದೀವಿ ನೋಡಿ, ಅದು ಕೃಷಿ ಹೊಂಡ ಅಂತ. ಇವುದು ವಿನ್ಯಾಸ ಹೇಗಿದೆ ಅಂದರೆ, ಬೋರ್ವೆಲ್ ನೀರನ್ನು ಕೃಷಿ ಹೊಂಡಕ್ಕೆ ಹಾಕಿ, ಕೃಷಿ ಹೊಂಡದಲ್ಲಿ ಇನ್ನೊಂದು ಮೋಟ್ರನ್ನ ಇಟ್ಟು ಕಳಿಸೋದು ಅಂತ. ಇನ್ನು ಕೃಷಿ ಹೊಂಡ ಆಗ್ತಾಯಿದೆ, ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಅಲ್ಲೊಂದು U-ಟರ್ನ್ ಹಾಕಿದ್ದೀವಿ. ಅಲ್ಲಿ ನೀವು ಗಮನಿಸ್ಬೋದು, 2 ಇಂಚ್ U-ಟರ್ನ್ ಆಗಿ ಮತ್ತೆ ಡೆಲಿವರಿ ಪೈಪಾಗಿ ಮತ್ತೆ ವಾಪಸ್ ಬಂದಿದೆ. ಈ ರೀತಿ ಎರಡು ಪೈಪ್ ನೀವು ಕಾಣಿಸ್ತೀರ ಇಲ್ಲಿ. ಒಂದು ಪೈಪು ನಮ್ಮ ಬೋರ್ವೆಲ್ ನೀರನ್ನ ಕೃಷಿ ಹೊಂಡಕ್ಕೆ ತೊಗೊಂಡೋಗುತ್ತೆ, ಇನ್ನೊಂದು ಪೈಪು ನಮ್ಮ ಮೇನ್ ಲೈನಾಗಿ ಕೆಲಸ ಮಾಡ್ತಾಯಿದೆ. ಆ ಮೇನ್ ಲೈನ್ಗೆ ನಾವು 30 ಅಡಿ ಅಂತರದಲ್ಲಿ ಸಬ್ಲೈನ್ಗಳನ್ನು ಮಾಡ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಗಮನಿಸ್ಬೋದು. ಇಲ್ಲಿ ಸಬ್ಲೈನ್ಗಳಿದೆ. ಈ ಸಬ್ಲೈನು 30 ಅಡಿ ಅಂತರದಲ್ಲಿದೆ. ಅಂದರೆ ಒಂದು ಸಬ್ಲೈನ್ಗೂ ಇನ್ನೊಂದು ಸಬ್ಲೈನ್ಗೂ 30 ಅಡಿ ಅಂತರದಲ್ಲಿ ಕೊಟ್ಟಿದೆ. ಈ ಸಬ್ಲೈನ್ ಹತ್ರ ಏನು ಮಾಡಿದ್ದೀವಿ, ರೆಡ್ಯೂಸ್ T ಅಂತ ಹೇಳ್ತೀವಿ. ನೀವು ಇಲ್ಲಿ ಗಮನಿಸ್ಬೋದು, ಅದು ರೆಡ್ಯೂಸ್ T ಅಂತ ಹೇಳ್ತೀವಿ. ಇದು 2 ಇಂಚ್ ಇರುತ್ತೆ, ಇದು 1/4 ಇಂಚ್ ಇರುತ್ತೆ. ಇದಕ್ಕೆ 2ರಿಂದ 1/4 ರೆಡ್ಯೂಸ್ T ಅಂತ ಹೇಳ್ತೀವಿ. ರೆಡ್ಯೂಸ್ T ಇಂದ ನಂತರ ಮುಂದೆ ಇಲ್ಲಿಗೊಂದು ಬಾಲ್ ವಾಲ್ ಇಟ್ಟಿದ್ದೀವಿ. ಇದು 1/4 ಇಂಚಿಂದು ಬಾಲ್ ವಾಲು, 40 mm ಬಾಲ್ ವಾಲ್ ಅಂತೀವಿ. ಅಲ್ಲಿಂದ ಮತ್ತೆ ನಮ್ಮ ಸಬ್ಲೈನು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನು ಫೀಡರ್ ಲೈನ್ ಅಂತ ಹೇಳ್ತೀವಿ. ಇಲ್ಲಿ ಜಂಕ್ಷನ್ಗಳು ಬರುತ್ತೆ. ಇಲ್ಲಿ ನಾವು ಒಂದು T ಮತ್ತು 1/4 ಇಂಚಿಂದ T ಹಾಕ್ಕೊಂಡು 1/4 ಇಂಚಿಂದ ಇಲ್ಲಿ ಸ್ಟ್ಯಾಂಡ್ ಮಾಡಿದ್ದೀವಿ. ಇದು 1/4 ಇಂಚಿನ ಸ್ಟ್ಯಾಂಡು. ಸ್ಟ್ಯಾಂಡಿನ ಮೇಲ್ಭಾಗದಲ್ಲಿ ಒಂದು FTA ಮತ್ತು ವಿಂಕ್ಲರ್, ಇದಿಷ್ಟು ಇಲ್ಲಿರೋ ವ್ಯವಸ್ಥೆ. ಈ ರೀತಿ ನಾವು ಮಾಡಿದೆ. ಸೊ ಈ ಒಂದು
ಸಬ್ಲೈನ್ ಗೇಟ್ ವಾಲ್ ಇದೆಯಲ್ಲ, ಇದನ್ನು ನಾವು ಓಪನ್ ಮಾಡಿದಾಗ ಸುಮಾರು 1 2 3 4 ವಿಂಕ್ಲರು ಈ ಡೈರೆಕ್ಷನ್ನಲ್ಲಿದೆ, ಅಂದರೆ ನಮ್ಮ ದಕ್ಷಿಣಕ್ಕಿದೆ. ಅದೇ ರೀತಿ ಉತ್ತರಕ್ಕೆ ಗಮನಿಸಿದಾಗ ಇಲ್ಲೊಂದು ಸಬ್ಲೈನ್ ಇದೆ ನೋಡಿ, ಇಲ್ಲಿ ಮೇನ್ ಲೈನಿಂದ ಸಬ್ಲೈನ್ ಟ್ಯಾಪ್ ಆಗಿದೆ, ಸಬ್ಲೈನ್ಗೆ ಗೇಟ್ ವಾಲ್ ಬಂದಿದೆ. ಈ ರೀತಿ ಏನು ನಮ್ಮದು ಸಬ್ಲೈನಿಂಗ್ ಹೋಗಿದೆ, ಇದು 30 ಅಡಿ ಅಂತರದಲ್ಲಿ ನಾವು ಮತ್ತೆ ಹಾರಿಜೆಂಟಲ್ ಟೀ ಹಾಕಿ ಹಿಂಗೆ ಎತ್ಕೊಂಡಿದ್ದೀವಿ. ಈ ಕಡೆ ಮತ್ತೆ 4 ವಿಂಕ್ಲರ್ ಸ್ಟ್ಯಾಂಡ್ಗಳಿದೆ 30 ಅಡಿ ಅಂತರದಲ್ಲಿ. ಸೊ ಈ ಕಡೆಗೆ 4 ನಮ್ಮ ಪಶ್ಚಿಮದ ಭಾಗದಲ್ಲಿ, ಮತ್ತು ಈ ಕಡೆ ಪೂರ್ವದಲ್ಲಿ 4 ಅಥವಾ 5 ಈ ರೀತಿ ವಿಂಕ್ಲರ್ಗಳನ್ನು ಜೋಡಿಸಿದೆ. ಟೋಟಲ್ಲು ಇದರಲ್ಲಿ 10 + 12 22 ಜಂಕ್ಷನ್ಗಳು ಬಂದಿದೆ. ಅಂದರೆ ಇದನ್ನು ಮೇನ್ ಲೈನ್ ಸಬ್ಲೈನ್ ಜಂಕ್ಷನ್ ಅಂತ ಹೇಳ್ತೀವಲ್ಲ, ಈ ಥರದ್ದು 22 ಜಂಕ್ಷನ್ ಬಂದಿದೆ. ಒಂದೊಂದು ಜಂಕ್ಷನ್ನಲ್ಲೂ ಎರಡೂ ಕಡೆ ಅವರೇಜು 4 ರಿಂದ 5 ವಿಂಕ್ಲರ್ಗಳು ಬಂದಿದೆ. ಅಂದರೆ 22 × 5 ಒಂದು 110 ರಿಂದ 120 ವಿಂಕ್ಲರ್ಗಳನ್ನು ಈ 2.5 ಎಕರೆ ಕೃಷಿ ಭೂಮಿಗೆ ಜೋಡಿಸೋಕ್ಕಂಥ ವ್ಯವಸ್ಥೆ ಆಗಿದೆ. ಸಂಪೂರ್ಣವಾಗಿ ಇವಾಗ ಈ ಪೈಪ್ಲೈನ್ ಸಿಸ್ಟಮ್ ಕೆಲಸ ಮುಗಿದಿದೆ. ನಂತರ ನೀವು ಇಲ್ಲಿನ್ನೂ ಗಮನಿಸ್ಬೋದು, ನಾವು ಹಿಂಡಿ ದ್ರಾವಣ ಮಾಡಲಿಕ್ಕೆ ಅಥವಾ ನಮ್ಗೆ ಯಾವಾಗ ಬೇಕಾದಾಗ ನೀರನ್ನು ತೆಗೆದಿಟ್ಕೊಳ್ಳೋಕ್ಕೆ ನಮ್ಮ ಡೆಲಿವರಿ ಲೈನಿಂದ ಅಂದ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡಿರ್ತೀವಿ. ನೀವಿಲ್ಲಿ ಗಮನಿಸಿ. ಸೊ ಒಂದೊಂದು ಮೇನ್ ಲೈನಲ್ಲಿ ಸಬ್ಲೈನ್ ಫೋರ್ಕ್ ಆಯಿತು, ಇದು ಸಬ್ಲೈನ್ ವಾಲು ಈ ನಮ್ಮ ಪಶ್ಚಿಮದ ಕಡೆಗೆ ಹೋಗುತ್ತೆ. ಇಲ್ಲೇನೋ ನಾವು ಮಾಡಿದ್ವಿ, ವಾಲ್ಗಿಂತ ಮುಂಚೆ ಒಂದು ಟೀ ಹಾಕ್ಕೊಂಡು ಈ ಥರ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿರ್ತೀವಿ. ಸ್ಟ್ಯಾಂಡ್ ಹಾಕಿ 1 ಇಂಚಿಂದು ವಾಲು ಮತ್ತು 1 ಇಂಚಿಂದು FTA. ಈ FTAಗೆ ನಾವು ನಮ್ಮ ಹೋಸ್ ಪೈಪ್ ಅಂತೀವಲ್ಲ, ಫ್ಲೆಕ್ಸಿಬಲ್ ಪೈಪ್ 1 ಇಂಚ್, ಅದನ್ನು ಕನೆಕ್ಟ್ ಮಾಡ್ಕೊತೀವಿ. ಇದು ಪ್ರೊವಿಷನಿಂಗ್, ಇದು ಹೋಸ್ ಪೈಪ್ ಕನೆಕ್ಟಿವಿಟಿ ಪ್ರೊವಿಷನ್ ಅಂತೀವಿ. ಇಲ್ಲಿ ಹೋಸ್ ಪೈಪ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ರೀತಿ ತುಂಬ ಒಂದು 3 ಕಡೆ ಈ ಥರ ಹೋಸ್ ಪೈಪ್ ಕನೆಕ್ಷನ್ಗೆ ಮಾಡ್ಕೊಂಡಿದ್ದೆ. ನಮ್ಮ ಹಿಂಡಿ ದ್ರಾವಣ ಮಾಡಲಿಕ್ಕೆ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಇಲ್ಲಿ ಡ್ರಮ್ಮಲ್ಲಿ ನೀರು ತುಂಬಿಸ್ಕೋಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀವಿ. ಇದರ ನಂತರ ಇನ್ನೊಂದು ಗಮನಿಸ್ಬೋದು ಮಿತ್ರರೇ, ನಮ್ಮ ಮೇನ್ ಲೈನ್ ಏನಿದೆ ನೋಡಿ, ಇಲ್ಲಿ ಕೃಷಿ ಹೊಂಡದಿಂದ ಪ್ರಾರಂಭವಾಗಿದ್ದ ಲೈನು ಆ ಕಡೆ ಪಶ್ಚಿಮದಿಂದ ಹಿಂಗೆ ಪೂರ್ವಾಭಿಮುಖವಾಗಿ ಇದು ಸುಮಾರು 300 ಅಡಿಗೂ ಮೇಲ್ಪಟ್ಟಿದೆ. ಅದಕ್ಕೇನು ಮಾಡಿದ್ದೀವಿ ಅಂದರೆ ಮೇನ್ ಲೈನ್ಗೆ ಅಲ್ಲಲ್ಲೇ ಈ ರೀತಿ ಒಂದು ವಾಲ್ ಹಾಕಿದ್ದೀವಿ. ಇದು ವಾಲ್ ಓಪನ್ ತೋರಿಸ್ತಾ ಇದೆ. ಇದೇನಾಗುತ್ತೆ, ಮೇಲಿಂದ ಬಂದಿದ್ದ ನೀರು ಈ ವಾಲನ್ನು ನಾನು ಕ್ಲೋಸ್ ಮಾಡಿದಾಗ ಈ ಸೆಕ್ಷನಿಗೆ ಮಾತ್ರ ಪ್ರೆಷರ್ ಹೋಗುತ್ತೆ, ಕೆಳಗಡೆಗೆ ನೀರು ನಿಲ್ಲಲ್ಲ. ಅಂದರೆ ಮೇನ್ ಲೈನಲ್ಲಿ ಲೋಡು ಪೂರ್ತಿ ನಿಲ್ಲಲ್ಲ. ಇದಿಲ್ಲ ಅಂದರೆ ಪೂರ್ತಿ 300 ಅಡಿ ತನಕ ನೀರು ನಿಂತ್ಕೊಂಡು ಆಮೇಲೆ ಪ್ರೆಷರ್ ಬರಬೇಕಿತ್ತು ವಿಂಕ್ಲರ್ಗೆ. ಹಾಗಾಗಿ ಇದನ್ನು ಸೆಗ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ಒಂದು ಭಾಗ ಈ ರೀತಿ, ಮುಂದೆ ಇನ್ನೂ ಒಂದು ಕಡೆ ಮಾಡಿದೆ. ಅಂದರೆ ಇದು 300 ಅಡಿನ ಅಂದಾಜು 100 ಅಡಿನಲ್ಲಿ ಈ ರೀತಿ 3 ಭಾಗಗಳನ್ನು ಮಾಡ್ಕೊಂಡಿದೆ. ಇದು ಮುಖ್ಯವಾಗುತ್ತೆ. ಮೇನ್ ಲೈನನ್ನು ನಾವೆಲ್ಲೆಲ್ಲ ಟರ್ಮಿನೇಟ್ ಮಾಡಿಕೊಂಡು ಆನ್ ಡಿಮ್ಯಾಂಡ್, ಇದು ಆನ್ ಡಿಮ್ಯಾಂಡ್ ತಿರುಗಿಸ್ಕೊಂತೀವಿ ವಾಲು. ಅವಾಗ ಈ ಮೇಲ್ಭಾಗಕ್ಕೆ ಒತ್ತಡ ಚೆನ್ನಾಗಿ ನಿರ್ಮಾಣ ಆಗುತ್ತೆ, ಕೆಳಭಾಗದಲ್ಲಿ ನೀರು ನಿಂತ್ಕೊಳ್ಳಲ್ಲ. ಅಂದರೆ ನಾವು ಪೈಪ್ಲೈನ್ನ ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಈ ಡಿಸೈನ್ ಮಾಡಿ 2 ಇಂಚಿಂದು ಇದು ಇನ್ಲೈನ್ ವಾಲ್ವ್ ಅಂತೀವಿ, ಇನ್ಲೈನ್ ವಾಲ್ವ್ ಇಲ್ಲಿ ಹಾಕಿದ್ದೀವಿ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಟೀ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಹಾಕಿ ಇಲ್ಲೊಂದು ಥ್ರೆಡ್ ಎಂಡ್ ಕ್ಯಾಪ್ ಮಾಡಿರ್ತೀವಿ. ಇದು 2 ಇಂಚಿಂದೆ. ಇದು ಆನ್ ಡಿಮ್ಯಾಂಡ್ ಟ್ಯಾಪಿಂಗ್ ಅಂತ. ಮುಂದೆ ನಾವೇನಾದರೂ ಈ ಭಾಗದಲ್ಲಿ ನಾವೇನಾದ್ರು ಟ್ಯಾಪ್ ಮಾಡ್ಕೋಬೇಕು ಅಂದರೆ ಮೇನ್ ಲೈನ್ನ, ಅದನ್ನು ಭೂಮಿ ಮಟ್ಟಕ್ಕೆ ಈ ರೀತಿ ತಂದುಕೊಂಡಿದ್ದೀವಿ. ಇದು ಫ್ಯೂಚರ್ ಪ್ರೊವಿಷನ್ಗೆ ಭವಿಷ್ಯದಲ್ಲಿ ಬೇಕಾಗುತ್ತೆ ಅಂತೇಳಿ ಮಾಡಿರೋದು. ಈ ಥರ ನಾವು ಈ 300 ಅಡಿ ಲೈನಲ್ಲಿ 2 ಕಡೆ ಆ ಥರ ಮಾಡಿದೆ. ಅಲ್ಲೂ ಇದೇ ಥರ ಒಂದು ಸೆಗ್ಮೆಂಟ್ ಕಂಟ್ರೋಲ್ ವಾಲ್ವ್ ಇದೆ. ಇದಿಷ್ಟು ನಾವು ಮುಂಜಾಗ್ರತೆಯಾಗಿ ತಗೊಂಡಿರ್ತಕ್ಕಂಥ ಮಾರ್ಗಗಳು. ಇದೆಲ್ಲವನ್ನು ಮಾಡಿ ನಾವು ಸಂಪೂರ್ಣವಾಗಿ 125 ವಿಂಕ್ಲರ್ಗಳು 2.5 ಎಕರೆ ಭೂಮಿನಲ್ಲಿ ಎಲ್ಲವನ್ನು ಮೇನ್ ಲೈನು 2 ಇಂಚು, ಸಬ್ ಲೈನು 1/4 ಇಂಚು, ಫೀಡ್ ಇದು ಅಂತ ನಮ್ಮ ಸ್ಟ್ಯಾಂಡು ವಿಂಕ್ಲರ್ ಸ್ಟ್ಯಾಂಡು 1/4 ಇಂಚು, ಮತ್ತು ವಿಂಕ್ಲರ್ ಬಂದು 3/4 ಇಂಚು. ನೀವು ಇಲ್ಲಿ ಗಮನಿಸ್ಬೋದು, 1/4 ಇಂಚಿನ ಸ್ಟ್ಯಾಂಡೇ ಮಾಡಿದ್ದೀವಿ ಇಲ್ಲಿ. ಅದಕ್ಕೆ ಒಂದು ರೆಡ್ಯೂಸ್ FTA ಅಂತೀವಿ. ಈ ಕಡೆ 1/4 ಇರುತ್ತೆ, ಈ ಕಡೆ 3/4 ಇಂಚ್ ಇರುತ್ತೆ. 1/4 3/4 ರೆಡ್ಯೂಸ್ FTA ಹಾಕಿ, ಯಾಕೆ ನಮ್ಮ ವಿಂಕ್ಲರ್ ಯಾವಾಗಲೂ 3/4 ಇಂಚೇ ಇರುತ್ತೆ. ಸೊ ಈ ಥರ ಹಾಕಿರೋದ್ರಿಂದ ವಿಂಕ್ಲರಿಂದ ವಿಂಕ್ಲರ್ಗೆ ನಾವು ಸುಮಾರು 30 ಅಡಿ ಅಂತರವನ್ನು ಕೊಡ್ಬೋದು. ನೋಡಿ, ಇಲ್ಲೊಂದು ವಿಂಕ್ಲರ್ ಇದೆ, ಇಲ್ಲಿಂದ ಆ ವಿಂಕ್ಲರ್ಗೆ ಒಂದು 30 ಅಡಿ ಅಂತರ ಪೂರ್ವ ಪಶ್ಚಿಮವಾಗಿಯೂ ಮತ್ತು ಹೀಗೆ ಉತ್ತರ ದಕ್ಷಿಣವಾಗಿಯೂ ವಿಂಕ್ಲರಿಂದ ವಿಂಕ್ಲರ್ಗೆ, ಮತ್ತು ಅಲ್ಲಿ 30/30 ಇರುತ್ತೆ. ನಮ್ಮ ಬೇಲಿಯ ಒಳಭಾಗದಲ್ಲಿ 12 ರಿಂದ 15 ಅಡಿಗೆ ಮೊದಲನೇ ವಿಂಕ್ಲರ್ನ ಕೊಟ್ಟಿರ್ತೀವಿ. ಇದಿಷ್ಟು ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ಸಂಪೂರ್ಣವಾಗಿ ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್, ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ, ಇದನ್ನು ಪೂರ್ತಿ ಇಲ್ಲಿ ಡಿಸೈನ್ ಮಾಡಿದ್ವಿ. ಟ್ರೆಂಚ್ಗಳನ್ನು ಮಾಡಿಸಿ ಈಗ ಇದೆಲ್ಲ ಮಾಡಿದೆ. ನೀವು ಇಲ್ಲಿ ಗಮನಿಸ್ಬೋದು, ವಾಲ್ಗಳನ್ನು ಇಷ್ಟು ಸ್ಥಳದಲ್ಲಿ ಇಟ್ಟಿದ್ದೀರಲ್ಲ ಸರ್, ಹೆಂಗೆ ಆಪ್ರೇಟ್ ಮಾಡ್ತೀರಾ ಅಂತ. ನಾವೆಲ್ಲೂ ಎಲ್ಬೋಗಳನ್ನು ಯೂಸ್ ಮಾಡಲ್ಲ ವಾಲ್ನ ಹಿಂದೆ ಬಂದೆ. ಈಗ ಅಲ್ಲೊಂದು ಚಿಕ್ಕದೊಂದು ಚೇಂಬರ್ ಥರ ಮಾಡಿ ಒಂದು ಐರನ್ ರಾಡ್ ತೊಗೊಂಡು ಅದರಲ್ಲಿ ಅದನ್ನು ವಾಲ್ನ ಆಪ್ರೇಟ್ ಮಾಡೋ ಥರ ಮಾಡ್ಕೊತೀವಿ. ಈ ಸಂಪೂರ್ಣ ಡಿಸೈನಲ್ಲಿ 120 ವಿಂಕ್ಲರು, 300 ಅಡಿ ಮೇನ್ ಲೈನು, 650 ಅಡಿ ಸಬ್ ಲೈನು, 120 ವಿಂಕ್ಲರು. ಇದಿಷ್ಟರಲ್ಲೂ ನಾವು ಎಲ್ಲೂ ಎಲ್ಬೋಗಳನ್ನು ಯೂಸ್ ಮಾಡಿಲ್ಲ. ಬರೀ ಟ್ಯಾಪಿಂಗ್ ಪಾಯಿಂಟಲ್ಲಿ ಯೂಸ್ ಮಾಡಿದ್ದೀವಿ.
ಮತ್ತು ಎಲ್ಲೂ ಎಲ್ಬೋಗಳನ್ನು ಯೂಸ್ ಮಾಡಿಲ್ಲ, 0 ಎಲ್ಬೋ ಯೂಸ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಮಿಷನ್ಗೆ ಒತ್ತಡ ಕಮ್ಮಿ ಆಗುತ್ತೆ. ಸೊ ಇದಿಷ್ಟನ್ನು ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಫ್ಯೂಚರಿಸ್ಟಿಕ್ ಆಗಿ ದೂರಾಲೋಚನೆಯಿಂದ ನಾವು ಕೃಷಿ ಹೊಂಡವನ್ನು ಮಾಡೋ ಒಂದು ಯೋಚನೆ ಇರೋದ್ರಿಂದ ಕೃಷಿ ಹೊಂಡದಲ್ಲಿ ನಾವು 3 HP ಅಥವಾ 5 HP ಮೋಟ್ರ್ ಹಾಕಿ ಬಿಟ್ಟಾಗ ಸರಿಸುಮಾರು 45ರಿಂದ 50 ವಿಂಕ್ಲರ್ಗಳನ್ನು ಒಂದೇ ಸತಿ ಆರಿಸ್ಬೋದು. ಅಂದರೆ ಇವ್ರದ್ದೇನು 120 ವಿಂಕ್ಲರ್ ಇದೆ, 4 3 12 40 ವಿಂಕ್ಲರ್ನ ಒಂದೊಂದು ಬ್ಯಾಚ್ ಮಾಡ್ಕೊಂಬಿಟ್ರೆ 3 ಬ್ಯಾಚಲ್ಲಿ ಇವರು ಪೂರ್ತಿ 2 ವರ್ಕ್ ನೆನೆಸ್ಬಿಟ್ಟು ಹೊರಟೋಗ್ಬಿಡ್ಬೋದು. ಅದನ್ನು ರಾಮಕೃಷ್ಣ ಅವರು ಸೌರ ವಿದ್ಯುತ್ ಚಾಲಿತ ಸೋಲಾರ್ ಮಾಡಿಸ್ಬಿಡ್ತೀನಿ ಸರ್, ಅಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿಂದ ಬಂದ ತಕ್ಷಣ ಆನ್ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನೀರಿರುತ್ತೆ. ಅಂದರೆ ನಮ್ಮ ಬೆಸ್ಕಾಂ ಪವರಿಂದ, ಆಲ್ರೆಡಿ ಬೆಸ್ಕಾಂ ಪವರ್ ಇದೆ, ಬೆಸ್ಕಾಂ ಪವರಿಂದ ನಮ್ಮ ಬೋರ್ವೆಲ್ ಮೋಟ್ರಿಂದ ಕೃಷಿ ಹೊಂಡಕ್ಕೆ ಹೋಗಿ ಬಿದ್ದಿರುತ್ತೆ. ಅವ್ರು ಬೆಳಗ್ಗೆ ಬಂದ ತಕ್ಷಣ ಅಲ್ಲೊಂದು ಸೋಲಾರ್ ಇರುತ್ತೆ. ಕೃಷಿ ಹೊಂಡದಿಂದ ಸೋಲಾರ್ ಮುಖಾಂತರ ಬೆಳಗ್ಗೆ 10ರಿಂದ 2 ಗಂಟೆ ಒಳಗಡೆ 3 ಅಥವಾ 4 ಶಿಫ್ಟಲ್ಲಿ ಪ್ರತಿ ಹೊಲವನ್ನು 1 ಗಂಟೆ ಬಿಟ್ಟು 2 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣ ನೀರಾವರಿ ಮುಗಿಸ್ಕೊಂಡು ಅವರು ನಿಶ್ಚಿಂತೆಯಾಗಿ ವಾಪಸ್ ಬೆಂಗಳೂರಿಗೆ ಹೋಗ್ಬೋದು. ವಾರಕ್ಕೆ 2 ದಿವಸ ಈ ಥರ ಬಂದರೆ ಅವ್ರ ನೀರಾವರಿ ನಿರ್ವಹಣೆ ಆಗೋಗುತ್ತೆ. ಎಲ್ಲವೂ ಅನುಕೂಲತೆಗಳನ್ನು ಇಲ್ಲಿ ಮಾಡಿದ್ದೀವಿ. ಇದಿಷ್ಟು ನಮ್ಮ ಕೈಲಾಂಚ ಪಕ್ಕ ಇರತಕ್ಕಂಥ ವಡ್ರಹಳ್ಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಾರೆ. ಅಲ್ಲಿ ರಾಮಕೃಷ್ಣ ಅವರ ತೋಟದಲ್ಲಿ ನಾವೇ ವಿನ್ಯಾಸಗೊಳಿಸಿ ಹಾಕಿದಂತಹ ತುಂತುರು ವಿಂಕ್ಲರ್ ಆಧಾರಿತ ತುಂತುರು ನೀರಾವರಿ ವ್ಯವಸ್ಥೆ. ಇದು ನೀವು ಗಮನಿಸ್ಬೋದು. ಇವತ್ತು 1 ಆಗಸ್ಟ್ 2026. ಇದೆಲ್ಲವೂ ಇಂದಿಗೆ ಮುಕ್ತಾಯವಾಗಿದೆ. ಸೊ ಮತ್ತು ಇದರ ಮುಂದಿನ ಹಂತದಲ್ಲಿ ಇಲ್ಲಿ ಮಿಶ್ರ ಬೆಳೆ ಜೋಡಣೆ, ಜೀವಂತ ಬೇಲಿ, ಅರಣ್ಯ ವೃಕ್ಷಗಳು ಇವೆಲ್ಲವನ್ನೂ ಮಾಡಿಸ್ತಕ್ಕಂಥ ಆಲೋಚನೆಗಳು ಅವ್ರಿಗಿದೆ. ಅದನ್ನು ಮುಂದೆ ಬಂದಂಗೆ ಈ ಕೈಲಾಂಚ ತೋಟದ ಮುಂದಿನ ವಿವರಣೆನ ನಿಮಗೆ ಮತ್ತೆ ಕೊಡ್ತಾ ಹೋಗ್ತೀನಿ. ನನ್ನ ಜೋಡಿಸ್ಕೊಂಡಿರಿ. ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.